ಸಚಿವರ ಪೈಪೋಟಿಯಿಂದ ಶಾಸಕರಲ್ಲಿ ಆತಂಕ ಉಂಟಾಗಿದೆ ಅಂತ ಈ ಹಿನ್ನೆಲೆ ಕಾಂಗ್ರೆಸ್ ಕರೆಗೆ CLP ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತೇಳಿ ಹೇಳಿದ್ದಾರಂತೆ. ಒಂದು ಕಡೆ CM, ಮತ್ತೊಂದು ಕಡೆ DCM, ಎಲ್ಲರಿಗೆ ಭಯ ಶುರುವಾಗಿದೆ. ಇದು ಏನಪ್ಪ, ಗೌರ್ಮೆಂಟ್ ಇರುತ್ತಾ ಬಿಡುತ್ತಾ, ಫಸ್ಟ್ CLP ಸಭೆ ಕರೀರಿ, ಮಾತಾಡೋಣ, ಒಳ್ಳೆ ವಿಚಾರ ಇಬ್ಬರು ಹೇಳಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷರ ಬದಲಾವಣೆ, CM ಬದಲಾವಣೆ ಮತ್ತು ಒಂದಷ್ಟು ಸ್ವಾಮೀಜಿಗಳು DKಶಿ CM ಆಗಬೇಕನ್ನೋ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಆಗ್ತಿದೆ. ಬಗ್ಗೆ ಹಿರಿಯ ಶಾಸಕರಾದಂಥ ಬೇಲೂರು ಗೋಪಾಲಕೃಷ್ಣ ನಮ್ಮ ಜೊತೆ ಇದ್ದಾರೆ. ಸರ್, ಅಧ್ಯಕ್ಷ ಬದಲಾವಣೆ, CM ಬದಲಾವಣೆ, ಒಬ್ಬರು CM ಮಾಡಬೇಕಂತ ಸ್ವಾಮೀಜಿ ಹೇಳ್ತಾರೆ, ಏನು ಅನಿಸುತ್ತೆ ಸರ್ ಇದೆಲ್ಲ ಕಾಂಗ್ರೆಸ್? ಈಗ ನೋಡಿ, ಇವೆಲ್ಲ ಯಾರು ಮಾತಾಡೋದು ತಪ್ಪಾಗುತ್ತೆ ಈಗ. ಯಾಕಂದರೆ ಈ ರಾಜ್ಯದಲ್ಲಿ 1 ವರ್ಷ ಸರ್ಕಾರ ಬಂದಿದೆ, ನಾವು ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡಬೇಕಾಗಿದೆ. ರಾಜ್ಯದ ಜನರು ನಮ್ಮ ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಾವು ಅದರ ಬಗ್ಗೆ ಚಿಂತನೆ ಮಾಡಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಾಗಿದೆ. ಈಗ ಯಾಕೆ ಮುಖ್ಯಮಂತ್ರಿ ಚೇಂಜು, ಉಪಮುಖ್ಯಮಂತ್ರಿ ಚೇಂಜು ಅಥವಾ ಅಧ್ಯಕ್ಷರು ಚೇಂಜ್ ಅನ್ನೋದು ಬರುತ್ತೆ ಅನ್ನೋದನ್ನ ಅದು ಯಾರು ಈಗ ಮಾತಾಡೋವಂಥ ಪ್ರಶ್ನೆ ಇಲ್ಲ. ಏನಾದರೂ ಚೇಂಜ್ ಮಾಡೋದಿದ್ದರೆ ಅವೆಲ್ಲ ಇದ್ದರೆ ಹೈಕಮಾಂಡು ತೀರ್ಮಾನ ಮಾಡ್ತಾರೆ, ಹೈಕಮಾಂಡು ನಿರ್ಧಾರ ಮಾಡ್ತಾರೆ. ಹೈಕಮಾಂಡ್ ಈಗ ಏನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಮುಂದೆ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ ಗಮನದಲ್ಲಿದೆ. ಅವರು ಖಂಡಿತವಾಗಿಯೂ ಏನು ಮಾಡಬೇಕು ಅನ್ನೋ ನಿರ್ಧಾರ ಮಾಡಿರ್ತಾರೆ, ಅದನ್ನು ನಾವು ಮಾಡಬೇಕು. ಅದು ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾಡಿ ಇನ್ನೊಂದು ಮಾಡಿ ಹೇಳೋದು ಬಿಟ್ಟು ಯಾರೋ ಸ್ವಾಮೀಜಿಗಳು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಸ್ವಾಮೀಜಿ ಹೇಳಂತ ಸರಿ ಅಂತ ಅನ್ಸುತ್ತೆ ಸರ್? ಅವ್ರ ವೈಯಕ್ತಿಕ ಅದು. ಸ್ವಾಮೀಜಿಗಳು ಏನು ಕೇಳಿದ್ರು ಏನು ನನಗೆ ಗೊತ್ತಿಲ್ಲ, ಅವ್ರ ವೈಯಕ್ತಿಕ. ಸ್ವಾಮೀಜಿಗಳು ಅವ್ರು ಹೇಳಿದಕ್ಕೂ ನಾವು ಬೇರೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಅದು ಅವ್ರ ವೈಯಕ್ತಿಕ ಭಾವನೆಗಳು ಅಷ್ಟೇ. ನಾನು ಈಗ ಪಕ್ಷದಲ್ಲಿ ಆದರೆ ಅಧಿಕಾರವನ್ನು ರೆಡಿ ಮಾಡೋದು ಕೊಡೋದು ಎಲ್ಲ ಹೈಕಮಾಂಡ್ ಇರುತ್ತೆ. ಯಾವುದೇ ಸ್ವಾಮೀಜಿಗಳು ಇತರರು ಯಾರೂ ಮಾಡಲಿಕ್ಕಾಗೋದಿಲ್ಲ. ಅಥವಾ ಯಾವುದೇ ಮಂತ್ರಿಗಳು ಹೇಳಿಕೆ ಕೊಟ್ಟರು ಸಹ ಚೇಂಜ್ ಮಾಡಿ ಅಂದರೆ ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ. ಮತ್ತು ತೆಗಿರಿ ಅಂದರೂ 3 ಉಪಮುಖ್ಯಮಂತ್ರಿ ಕೊಡಬೇಕನ್ನೋದು ತಪ್ಪಾಗುತ್ತೆ. ಈಗ ಉಪಮುಖ್ಯಮಂತ್ರಿ ಕೊಡಬೇಕು ಬೇಡ ಅನ್ನೋ ತೀರ್ಮಾನ ಮಾಡೋದು ಹೈಕಮಾಂಡ್ ಇರುತ್ತೆ. ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಇವರು ಅವ್ರಿಗೆ ಕೊಡಿ, 3 ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕೊಡಿ ಅಂತ ಹೇಳುವಂಥದ್ದು ಸಹಜವಾಗಿ ಈ ಸಮಯದಲ್ಲಿ ಅಲ್ಲ ಅನ್ನಿಸ್ತದೆ ನನ್ನ ಭಯವನ್ನು. ಒಂದಷ್ಟೆಲ್ಲ ಶಾಸಕರ ಸಭೆ ಕರೆದು, ಸಚಿವರು ಸಭೆ ಕರೆದು ಕೆಲವೊಂದು ಸೂಚನೆ ಕೊಡಬೇಕಂತ ಏನಾದರೂ ಹೇಳ್ತೀರಾ ತಾವು? ಏನಾದರೂ ಒಂದು ಆ ರೀತಿ ಮನವಿ? ಒಳ್ಳೆಯದು. ನಾನು ಈಗಲೇ ಹೇಳ್ತಾ ಇದ್ದೇನೆ, ಶಾಸಕಾಂಗ ಸಭೆ ಕರಿಬೇಕು, ಈ ಥರ ಹೇಳಿಕೆ ಕೊಡುವಂಥದ್ದು ಕಡಿವಾಣ ಹಾಕಬೇಕು ಅನ್ನೋದು ನಾನು ಹೇಳ್ತೀನಿ. ಖಂಡಿತ ಇದೆಲ್ಲ ಒಳ್ಳೆಯದಲ್ಲ. ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಈ ಥರ ಹೇಳಿಕೆ ಕೊಡೋದಿದೆಯಲ್ಲ, ಇದು ಯಾವುದೂ ಒಳ್ಳೆಯದಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಸಕ ಪಕ್ಷ ಸಭೆ ಕರಿಬೇಕಂತ ಹೇಳ್ತೀನಿ. ಖಂಡಿತ ಕರಿಬೇಕು. ಶಾಸಕಾಂಗ ಸಭೆ ಕರಿಬೇಕು, ಅದರಲ್ಲಿ ತೀರ್ಮಾನ ಆಗಬೇಕು. ಮತ್ತು ಈ ಥರ ಓಕೆ. ಈ ನಡುವೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಕುರ್ಚಿ ಕದನ ನಡೀತಾನೆ ಇದೆ. CM DCM ಬಳಿಕ KPCC ಅಧ್ಯಕ್ಷರ ಬದಲಾವಣೆಗೆ ದೊಡ್ಡ ಮಟ್ಟದಲ್ಲಿ ಕೂಗು. ಇದರ ಬೆನ್ನಲ್ಲೇ DKಶಿ ಪದಾಧಿಕಾರಿಗಳ ಸಭೆ ನಡೆಸಿ ಒಂದು ವೇಳೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮೋತ್ಸವ ನಡೆಯುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಶೋಕಾಸ್ ನೋಟಿಸ್ ಕೊಡ್ತೀನಿ, ಎಲ್ಲ ಸೈಲೆಂಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. CM DCM ಬಳಿಕ KPCC ಪಟ್ಟಕ್ಕೆ ಚಟಾಪಟಿ. KPCC ಅಧ್ಯಕ್ಷ ಸ್ಥಾನ ಬಿಡಲ್ಲ ಅಂದ್ರ DKಶಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿದೆ. CM DCM ಬಳಿಕ ಇದೀಗ KPCC ಸ್ಥಾನಕ್ಕೂ ಜಟಾಪಟಿ ಜೋರಾಗಿದೆ. KPCC ಅಧ್ಯಕ್ಷರ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಒಲವು ತೋರಿಸಿರೋ ಬೆನ್ನಲ್ಲೇ ಆಪ್ತರಿಗೆ ಅಧ್ಯಕ್ಷ ಸ್ಥಾನ ಕೊಡಿಸೋಕೆ CM ಪ್ಲಾನ್ ಮಾಡ್ತಿದ್ದಾರಂತೆ. ಇತ್ತ DK ಶಿವಕುಮಾರ್ ಕೂಡ ಪದಾಧಿಕಾರಿಗಳ ಸಭೆ ನಡೆಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. DCM DK ಶಿವಕುಮಾರ್ ಪದಾಧಿಕಾರಿಗಳ ಸಭೆ ನಡೆಸಿದ್ರು. ರೆಬಲ್ ಶಾಸಕರಿಗೆ DKಶಿ ಓಪನ್ ಆಗಿ ವಾರ್ನ್ ಮಾಡಿದ್ದಾರೆ. ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಪದಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದು ಹೊಸ ಟಾಸ್ಕ್ ನೀಡಲಾಗಿದೆ. ವಾರಕ್ಕೆ 2-3 ಬಾರಿಯಾದ್ರೂ ಕ್ಷೇತ್ರಗಳಿಗೆ ಹೋಗಬೇಕು ಅಂತ DKಶಿ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಪ್ರತಿ ವಾರಕ್ಕೆ ಅಟ್ಲೀಸ್ಟ್ 2-3 ದಿನ ಆದರೂ ಕೂಡ ನೀವು ಆ ಕ್ಷೇತ್ರಗಳಲ್ಲಿ ಹೋಗಿ ಡಿವೋಟ್ ಮಾಡಬೇಕು. ಇದನ್ನು ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆ ಆಗಬೇಕು. ಕಾಂಗ್ರೆಸ್ ಕುಟುಂಬ ಅಂತ ಹೇಳಿ ಒಂದು ಹೊಸ ಪ್ರತಿಯೊಂದು ಬೂತ್ನಲ್ಲೂ ಒಂದು ಕುಟುಂಬ ಅಂಥೇಳಿ ಒಂದು ರಚನೆ ಮಾಡಬೇಕು ಅಂಥೇಳಿ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ. ಇನ್ನು DKಶಿ ಪರ RV ದೇಶಪಾಂಡೆ ಬ್ಯಾಟ್ ಬೀಸಿದ್ದಾರೆ. KPCC ಅಧ್ಯಕ್ಷರಾಗಿ DKಶಿ ಅವರೇ ಮುಂದುವರಿಬೇಕು. ಇದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಲಿದೆ ಅಂತ ಹೇಳಿದ್ರು. ಪಕ್ಷ ನಿರ್ಣಯ ಮಾಡ್ತಿದೆ, ಹೈಕಮಾಂಡ್ ಮಾಡ್ತದೆ, ಎಲ್ಲರ ಅಭಿಪ್ರಾಯ ತಗೊಳ್ತಾರೆ. ಎಲ್ಲರ ಅಭಿಪ್ರಾಯ ತಗೊಂಡ್ರೆ ನಿರ್ಣಯ ಮಾಡ್ತಾರೆ. ಹಾಗೆ ಅದನ್ನು ಒಪ್ಕೊಳ್ಬೇಕು, ಶಿಸ್ತಿನಿಂದ ಹೋಗಬೇಕು, ಅವರೇ ಮುಂದುವರಿಬೇಕು. ಅವರೇನು ರಾಜೀನಾಮೆ ಕೊಟ್ಟರೆ ಬೇರೆ ಬದಲಾವಣೆ ಬರ್ಬೋದು ವಿನಃ ಅವ್ರ ರಾಜೀನಾಮೆ ಯಾರು ಕೇಳ್ತಾ ಇಲ್ಲ, ಆ ಪ್ರಸ್ತಾವ ಯಾರು ಮುಂದಿಲ್ಲ.
ಒಟ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಿದ್ದು ಬಣ ಕಣ್ಣಿಟ್ಟಿದ್ರೆ ಇತ್ತ ಡಿಕೆ ಶಿವಕುಮಾರ್ ಪದಾಧಿಕಾರಿಗಳ ಸಭೆ ನಡೆಸೋ ಮೂಲಕ ಡಿಸಿಎಂ ಪಟ್ಟ ತಂದೆ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.